ಲೋಕಸಭಾ ಚುನಾವಣೆಯ ಫಲಿತಾಂಶದ ದಿನ ಎನ್ಡಿಎ ಒಂದು ರೀತಿ ಸಂಭ್ರಮ ಪಡೋಕೆ ತುದಿಗಾಲಲ್ಲಿ ನಿಂತಿದ್ರೆ ಐಎನ್ಡಿಎ ಒಕ್ಕೂಟದ ನಾಯಕರು ಡೆಲ್ಲಿಯಲ್ಲೇ ಬೀಡು ಬಿಡ್ತಾರೆ ಇವತ್ತು. ಯಾಕಂದ್ರೆ ಫಲಿತಾಂಶದ ಬೆನ್ನಲ್ಲೇ ಸರ್ಕಾರ ರಚನೆ ಕಾರ್ಯ ಸಾಧ್ಯತೆಯ ಬಗ್ಗೆ ಚರ್ಚೆ ಮಾಡ್ತಾರಂತೆ. ಅಂದ್ರೆ ಅದೆಲ್ಲದಕ್ಕೂ ಏನಾಗಬೇಕು, ಮೊದಲು ರಿಸಲ್ಟ್ ಬರಬೇಕಲ್ಲ. ಚರ್ಚೆ ನಡೆಸೋ ಸಲುವಾಗಿ ಪ್ರಮುಖರು ದೆಹಲಿಯಲ್ಲಿ ಇವತ್ತು ಇರೋಕೆ ನಿರ್ಧಾರ ಮಾಡಿದ್ದಾರೆ. ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ಯಾರ ನಿವಾಸದಲ್ಲಿ ಯಾರ ಒಂದು ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ ಅಂತ ಕೂಡ ಗಮನಿಸೋಣ. ಇವತ್ತು ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಸಭೆ ನಡೆಯುತ್ತಂತೆ. ನಮ್ಮ ರಾಜ್ಯದವರು, ಅವರಿಗೆ ನಿಜಕ್ಕೂ ಇಡೀ ದೇಶದೊಂದು ಚಿಂತೆ ಆದ್ರೆ ನಮ್ಮ ರಾಜ್ಯದ ಇನ್ನೊಂದು ರೀತಿಯ ಚಿಂತೆ ಇರುತ್ತೆ. ನಮ್ಮ ರಾಜ್ಯದವರೇ ಅವರು, ಎಐಸಿಸಿ ಅಧ್ಯಕ್ಷರು ಖರ್ಗೆ ಅವರು. ಸೊ ರಾಜ್ಯದಲ್ಲಿ ಶತಾಯಗತಾಯ 2 ಅಂಕಿಯನ್ನ ದಾಟಿಸ್ಲೇಬೇಕು. ಅದಿಲ್ಲಂದ್ರೆ ಬರೀ ಆ ಹೊಣೆ DK ಸಿದ್ದರಾಮಯ್ಯ ಹೊತ್ಕೊಂಡಂಗಾಗಲ್ಲ, ಅವ್ರ ತಲೆ ಮೇಲೂ ಹೋಗುತ್ತೆ. ಆ ಭಾರ ಅವರು ಹೊತ್ಕೋಬೇಕಾಗತ್ತೆ. ಸೊ ಅದು ಏನಾಗುತ್ತೆ ಅನ್ನುವಂಥದ್ದು ಇವತ್ತು ಗೊತ್ತಾಗುತ್ತೆ. ಸೊ ಇವತ್ತು ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಭೆ ಆಗುತ್ತೆ. ಸಭೆಯಲ್ಲಿ ಫಲಿತಾಂಶ ಬಂದ ನಂತರ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಅತಂತ್ರನ ಅಥವಾ ಇವರೇ ಬಂದ್ರೆ ಏನು ಅಂತ. ಓಕೆ, ಈಗ ಆಲ್ರೆಡಿ ಮೊನ್ನೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಖರ್ಗೆ ಅವರ ನಿವಾಸದಲ್ಲಿ. ಅವರ ನೇತೃತ್ವದಲ್ಲಿ ಒಂದು ಸುತ್ತಿನ ಸಭೆ ಆಗಿದೆ. ಮತ ಎಣಿಕೆ ಅವಧಿಯಲ್ಲಿ ಎಚ್ಚರಿಕೆಯಿಂದ ಇರೋ ಬಗ್ಗೆ ಚರ್ಚೆ ಆಗಿದೆಯಂತೆ. ಅದಕ್ಕಂತಾನೆ ಲಕ್ಷಾಂತರ ಜನ ಅವರ ಸಮ್ಮುಖದಲ್ಲೇ ಆಗುತ್ತಲ್ಲ ರಿಸಲ್ಟ್ ಕೌಂಟಿಂಗ್. ಇವತ್ತು ಡೆಲ್ಲಿಯಲ್ಲಿ ಇವತ್ತಿದ್ದು ಫಲಿತಾಂಶದ ನಂತರ ಕಾರ್ಯಸಾಧ್ಯತೆಯ ಬಗ್ಗೆ ಲೆಕ್ಕಾಚಾರ ಹಾಕ್ತಾರೆ. ಇವೆಲ್ಲವೂ ಯಾವಾಗಿನ ಮಾತುಗಳು ಗೊತ್ತಾ? ರಿಸಲ್ಟ್ ಬರಬೇಕು. ಅತಂತ್ರನ ಅಥವಾ NDA ಪರವಾಗ INDA ಪರವಾಗ ಪೋಲ್ಗಳ ಭವಿಷ್ಯ, ಸರ್ವೆಗಳ ಭವಿಷ್ಯ ನಿಜವಾಗುತ್ತಾ? ಇವ್ರಿಗೇನಾದ್ರೂ ಅದ್ರ ನಡುವೆಯೂ ಚಾನ್ಸ್ ಸಿಗುತ್ತಾ? ಲೆಕ್ಕಾಚಾರ ಹಾಕ್ಬೇಕಲ್ಲ, ರಾಜಕೀಯ ಅನ್ನೋದೇ ಅದಕ್ಕೆ. ಸೊ ಇದೆಲ್ಲದ್ರ ಬಗ್ಗೆ, ಕಾರ್ಯಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡ್ತಾರಂತೆ. ಬಟ್ ಇದು ಬಿಡಿ, ಸಂಜೆ ನಂತರದ ಮಾತುಕತೆ. ಇದು ಇವಾಗಲೇ ಮಾತಾಡಿ ಪ್ರಯತ್ನ ಇಲ್ಲ. ಇದು ಅಂದರೆ ಯಾಕಂತ ಹೇಳಿದ್ರೆ ಈಗ ನಾವು ಸದ್ಯಕ್ಕೆ ನೋಡಬೇಕಾಗಿರುವಂಥದ್ದು ಪೋಲ್ಗಳ ಭವಿಷ್ಯ ಏನಾಗುತ್ತೆ, ಯಾರು ಬರ್ತಾರೆ ದೇಶದಲ್ಲಿ, ಮತ್ತೊಮ್ಮೆ ಮೋದಿಯಾ ಅಥವಾ ಈ ಒಕ್ಕೂಟ ಬರುತ್ತಾ? ಇವೆಲ್ಲ ಮತ್ತು ಭವಿಷ್ಯ ಸುಳ್ಳಾಗ್ಬಿಟ್ರೆ ಕಾಂಗ್ರೆಸ್, ಯಾಕಂದ್ರೆ ಬಹಳ ಆತ್ಮವಿಶ್ವಾಸದಲ್ಲಿ ಇದ್ದಂಗಿದೆ, ಇದ್ದೇ ಇರಬೇಕು ಅವರು. ಯಾಕಂತ ಹೇಳಿದ್ರೆ ಯಾರು ಕೂಡ ಎಕ್ಸಿಟ್ ಪೋಲ್ಗಳನ್ನ ನಂಬ್ಕೊಂಡು ಹೌದಾ ಸೋತ್ ಬಿಡ್ತೀವಂತ, ಕಡಿಮೆ ಬರುತ್ತಂತ ಅಂದ್ಕೊಂಡು ಸುಮ್ಮನಾಗಲ್ಲ. ಎಲ್ಲರೂ ಇವತ್ತಿಗೋಸ್ಕರ ಕಾಯ್ತಾ ಇರ್ತಾರೆ. ಎಷ್ಟೋ ಸಲ ಎಕ್ಸಿಟ್ ಪೋಲ್ಗಳು ಕೆಲವೊಮ್ಮೆ ಸುಳ್ಳಾಗಿರುವಂಥದ್ದು ಇದೆ. ಸುಳ್ಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಕೊಟ್ಟಿರುವಂತಹ ರಿಸಲ್ಟು ಉಲ್ಟಾ ಆಗಿರೋದು ಇದೆ. ಎಕ್ಸಾಂಪಲ್, ನಮ್ಮ ಕಳೆದ ಬಾರಿ ವಿಧಾನಸಭೆಯ ಚುನಾವಣೆ, ಅವ್ರು ಕೊಟ್ಟಿದ್ದು ಕಾಂಗ್ರೆಸ್ಗೆ 70ರಿಂದ 80, ಅತಂತ್ರ ಆಗ್ಬೋದು ಅಂದ್ರು. ಇಲ್ಲ, ಅದ್ಭುತವಾಗಿ ಬಹಳ ಸ್ಪಷ್ಟ ಬಹುಮತದೊಂದಿಗೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿತು. ಹಂಗೇನಾದ್ರೂ ಆಗ್ಬೋದಾ? ಎಲ್ಲ ಕುತೂಹಲಗಳು ಕೂಡ ಇದೆ.